ಸ್ನೇಹಿತರೆ ನಮಸ್ಕಾರ. ದೇಶದ ಗ್ರಾಮೀಣ ಬ್ಯಾಂಕುಗಳ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವಂತಹ ವಿಧಾನವನ್ನು ನೋಡೋಣ. ಮೊದಲನೆಯದಾಗಿ ಗೂಗಲ್ ಸರ್ಚ್ಗೆ ಬಂದು IBPS ಅಂತ ಸರ್ಚ್ ಕೊಡಿ. ಅನಂತರದಲ್ಲಿ ಕೆಳಗೆ ಕಾಣ್ತಾ ಇರತಕ್ಕಂತಹ IBPS ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ IBPS ವೆಬ್ಸೈಟು ಮುಖಪರದೆಯು ತೆರೆಯುತ್ತದೆ. ಹಾಗೆಯೇ ಇಲ್ಲಿ ಕಾಣ್ತಾ ಇದೆ ನೋಡಿ CRPRRBs ಲೈವ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಬಂದು CRP ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಅಪ್ಲೈ ಆನ್ಲೈನ್ ಫಾರ್ ರಿಕ್ರೂಟ್ಮೆಂಟ್ ಆಫೀಸ್ ಅಸಿಸ್ಟೆಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಇಲ್ಲಿದೆ ನೋಡಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಗೆಳೆಯರೆ, ಬೇಸಿಕ್ ಇನ್ಫಾರ್ಮೇಷನ್, ಫೋಟೋ ಸಿಗ್ನೇಚರ್, ನೆಕ್ಸ್ಟ್ ಡೀಟೇಲ್ಸು, ಪ್ರಿವ್ಯೂ, ಅಪ್ಲೋಡ್ಸು, ಪೇಮೆಂಟು, ಟೋಟಲಾಗಿ 6 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಬೇಕು ನಾವಿಲ್ಲಿ. ಮೊದಲನೆಯದಾಗಿ ಇಲ್ಲಿ ಫಸ್ಟ್ ನೇಮ್, ನಿಮ್ಮ 10ನೇ ತರಗತಿಯ ಅಂಕಪಟ್ಟಿಯಲ್ಲಿ ನಿಮ್ಮ ಫಸ್ಟ್ನೇ ನೇಮ್ ಏನಿರುತ್ತೆ ಅದನ್ನು ಮೆನ್ಷನ್ ಮಾಡಿ. ಹಾಗೆಯೇ ಅದನ್ನ ಇನ್ನೊಂದು ಸರಿ ಕನ್ಫರ್ಮ್ ಮಾಡಿ, ಅದೇ ನೇಮ್ನ ಇನ್ನೊಂದು ಸರಿ ಟೈಪ್ ಮಾಡಿ ಇದರಲ್ಲಿ. ನೆಕ್ಸ್ಟು ಮಿಡ್ಡಲ್ ನೇಮ್, ಇಲ್ಲಿ ತಂದೆಯ ಹೆಸರು ಹಾಕಬೇಕು. ಮಿಡ್ಡಲ್ ನೇಮ್ ಇರೋರು, ಇಲ್ಲದೇ ಇರೋರು ಖಾಲಿ ಬಿಡಿ. ಹಾಗೆ ಸರ್ ನೇಮ್ ಇದ್ದರೆ ಸರ್ ನೇಮ್ ಹಾಕಿ ಅದನ್ನ ಕನ್ಫರ್ಮ್ ಕೊಡಿ. ಇದಾದ ನಂತರ ನೀವು ಹಾಕಿದ ನಂತರ ಇಲ್ಲಿ ಫುಲ್ ನೇಮ್ ಎಲ್ಲ ಶೋ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಂದು ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಹಾಕಿ, ಆ ಮೊಬೈಲ್ ನಂಬರ್ನ ಕನ್ಫರ್ಮ್ ಮಾಡಿ ಇನ್ನೊಂದು ಸರಿ ಟೈಪ್ ಮಾಡಿ. ಆಲ್ಟರ್ನೇಟಿವ್ ನಂಬರ್ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಕೈ ಬಿಡಿ. ನೆಕ್ಸ್ಟು ಇಮೇಲ್ ID ಹಾಕಿ. ಇಮೇಲ್ ID ಹಾಕಿದ ನಂತರ ಪೂರ್ತಿ ಹಾಕೋದಿಲ್ಲ. ನಂದು sanjohangal@gmail.com ಇದೆ, ಅದರಲ್ಲಿ sanjohangal ಅಂತ ಟೈಪ್ ಮಾಡಿ. ಆನಂತರದಲ್ಲಿ @gmail.com ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಹಾಗೆಯೇ ಆ ಮೇಲ್ ID-ನ ಇನ್ನೊಂದು ಸರಿ ಟೈಪ್ ಮಾಡಿ, ಪೂರ್ತಿಯಾಗಿ ಟೈಪ್ ಮಾಡಬೇಕು. ಇವಾಗ sanjohangal@gmail.com ಅಂತ. ನಂತರ ಕ್ಯಾಪ್ಚಾ ಕೋಡ್ ಹಾಕಬೇಕು. ಆನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಕೊಡಬೇಕು. ಸ್ನೇಹಿತರೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇವಾಗ ಫೋಟೋ ಆ್ಯಂಡ್ ಸಿಗ್ನೇಚರು, ಇಲ್ಲಿ ಸ್ಕ್ಯಾನ್ಡ್ ಫೋಟೋಗ್ರಾಫ್ ಆಫ್ ದ ಕ್ಯಾಂಡಿಡೇಟ್ ಅಂತ ಇದೆ ನೋಡಿ. ಇಲ್ಲಿ ಬ್ರೌಸ್ ಮಾಡಿದರೆ ನೀವು ಸೀದಾ ಗ್ಯಾಲರಿ ಹೋಗುತ್ತೆ. ಅಲ್ಲಿ ನೀವು ಎಡಿಟ್ ಮಾಡಿರ್ತಕ್ಕಂತಹ ಪಾಸ್ಪೋರ್ಟ್ ಸೈಜ್ ಫೋಟೋನ ಕ್ಲಿಕ್ ಮಾಡಿ ಆಟೋಮೆಟಿಕ್ ಅದು ಕೆಳಗಡೆ ಈ ಬಾಕ್ಸಲ್ಲಿ ಅಪ್ಲೋಡ್ ಇಮೇಜ್ ಅಂತದೆಲ್ಲ ಇಲ್ಲಿ ಬರುತ್ತೆ. ಅನಂತರದಲ್ಲಿ ಇನ್ನೊಂದು ಲೈವ್ ಫೋಟೋ ಕೇಳಿದ್ದಾರೆ. ವೆಬ್ ಕ್ಯಾಮ್ರಾ ಇದ್ದರೆ ಇದು ಮಾಡ್ಬೋದು, ಅಥವಾ ಅದು ಇಲ್ಲ ಅಂತಂದರೆ ನೀವು ಕ್ಯಾಮ್ರಾ ಹೋಗಿಬಿಟ್ಟು ಇದು ಫಸ್ಟ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಕ್ಯಾಮ್ರಾ ಹೋಗಿ ಅದ್ರ ಮೇಲ್ಗಡೆ, ಕ್ಯಾಮ್ರಾ ಮೇಲ್ಗಡೆ ಸ್ಕ್ಯಾನರ್ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಈ ಸ್ಕ್ಯಾನರು ತಗೊಳ್ಳುತ್ತೆ. ಈ ಸ್ಕ್ಯಾನರ್ ತೊಗೊಂಡ್ಮೇಲೆ ಆಟೋಮೆಟಿಕ್ ಅದು ಅಲ್ಲಿ ಫೋಟೋ ಅಪ್ಲೋಡ್ ಆಗುತ್ತೆ. ಆನಂತರದಲ್ಲಿ ಮತ್ತೆ ಈ ವೆಬ್ಸೈಟಿಗೆ ಬಂದು ಅಪ್ಲಿಕೇಶನ್ ಕಂಟಿನ್ಯೂ ಮಾಡ್ಬೋದು. ಇವೆರಡೂ ಆದ ನಂತರ
ನೆಕ್ಸ್ಟ್ ಇಲ್ಲಿ ಐ ಕನ್ಫರ್ಮ್ ಅಂತ ಕೊಡಬೇಕು. ಅದಾದ ನಂತರ ಸಿಗ್ನೇಚರು. ನೆಕ್ಸ್ಟ್ ಬಂದು ಐ ಕನ್ಫರ್ಮ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಡೋತ್ತಿಗೆ ನೆಕ್ಸ್ಟ್ ಪೇಜಿಗೆ ಮೂವ್ ಆಗುತ್ತೆ. ಇವಾಗ ಕ್ವಾಲಿಫಿಕೇಷನ್ ಡೀಟೇಲ್ಸ್. ಇಲ್ಲಿ ನಿಮ್ಮ ಕ್ಯಾಟಗರಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜನರಲ್ ಇದ್ದರೆ ಜನರಲ್ಲು, ಒ ಬಿ ಸಿ ಇದ್ದರೆ ಒ ಬಿ ಸಿ, ಇ ಡಬ್ಲ್ಯೂ ಎಸ್ ಇದ್ದರೆ ಇ ಡಬ್ಲ್ಯೂ ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆಫ್ 40% ಆ್ಯಂಡ್ ಅಬೋವ್. ಯಾರಾದರೂ ಡಿಸಬಿಲಿಟಿ ಇದ್ರೆ ಅಂತಂದರೆ ಅಬೋವ್ 40% ಮೇಲೆ ಅದನ್ನು ಕ್ಲಿಕ್ ಮಾಡಿ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಅದರ ಡೀಟೇಲ್ಸ್ಗೆ ಇದೆ ಸಬ್ ಟೈಪ್ ಆಫ್ ಡಿಸಬಿಲಿಟಿ ಅದರ ಡೀಟೇಲ್ಸ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ಬಂದು ಆರ್ ಯು ಆ್ಯಸ್ ಪರ್ PWD ಗೈಡ್ಲೈನ್ಸ್ ಎಲಿಜಿಬಲ್ ಟು ಯೂಸ್ ಕಾಂಪನ್ಸೇಟೆಡ್ ಟೈಮ್ ಆಫ್ ಎಕ್ಸಾಮಿನೇಷನ್. ಒಂದು ವೇಳೆ ನೀವು PWD ಕ್ಯಾಂಡಿಡೇಟ್ ಇದ್ದರೆ ಎಕ್ಸಾಮ್ ಟೈಮ್ನಲ್ಲಿ ಹೆಚ್ಚಿಗೆ ಬೇಕು ಅನ್ನೋದಾದರೆ ಅದು ಎಸ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇದೆಲ್ಲ ಇನ್ಫಾರ್ಮೇಷನ್ನು ಡಿಸಬಿಲಿಟಿ ಸಂಬಂಧಪಟ್ಟಂಗೆ ಅವ್ರು ಯಾರಾದರೂ ಇದ್ದರೆ ಇಲ್ಲಿ ಫಿಲ್ ಮಾಡ್ಬೋದು ಎಸ್ ಅಂತ. ನೆಕ್ಸ್ಟ್ ಆರ್ ಯು ಪರ್ಸನ್ ವಿತ್ ಸ್ಪೆಸಿಫೈಡ್ ಡಿಸಬಿಲಿಟಿ ಕವರ್ಡ್ ಅಂಡರ್ ಡೆಫಿನೇಷನ್ ಆಫ್ ಸೆಕ್ಷನ್ 2(s) 2016. ಇದು ಕೂಡ ಅಪ್ಲಿಕೇಬಲ್ ಆಗಲ್ಲ, ಇದಕ್ಕೆ ನೋ ಅಂತ ಕೊಡಿ. ಅಪ್ಲಿಕೇಬಲ್ ಇರೋರು ಎಸ್ ಅಂತ ಕೊಡಿ. ನೆಕ್ಸ್ಟು ರಿಲೀಜಿಯನ್ ಅಂತ ಇದೆ ನೋಡಿ, ನಿಮ್ಮದು ಯಾವ ರಿಲಿಜನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಿಂದೂಯಿಸಮ್, ಬುದ್ಧಿಸಮ್, ನಿಮ್ದು ಯಾವುದಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡು ಯು ಬಿಲಾಂಗ್ ಟು ರಿಲಿಜಿಯಸ್ ಮೈನಾರಿಟಿ ಇದ್ದವ್ರು ಎಸ್ ಕೊಡಿ, ಇಲ್ಲ ಅಂತಂದರೆ ನೋ ಕೊಡಿ. ವೆದರ್ ಸರ್ವಿಂಗ್ ಇನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಯಾರಾದರೂ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಸ್ ಅಂತ ಕೊಡಿ. ಕೆಳಗಡೆ ಅದರ ಡೀಟೇಲ್ಸ್ ಕೇಳಿರುತ್ತೆ ಅದನ್ನೆಲ್ಲ ಹಾಕಬೇಕು. ಆರ್ ಯು ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್, ನೀವು ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ನೋಡಿ, ಒಂದು ವೇಳೆ ಎಸ್ ಅಂತ ಕೊಟ್ಟರೆ ಅವರು ಎಲ್ಲ ಡೀಟೇಲ್ಸ್ ಹಾಕಬೇಕಾಗುತ್ತೆ, ಯಾರು ಏನು ಅಂತ. ಇದೆಲ್ಲ ಅವರಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂತ ಇದೆ ನೋಡೋಣ. ಆರ್ ಯು ಸಿಕ್ಕಿಂಗ್ ರಿಲ್ಯಾಕ್ಸೇಷನ್ ಅಂಡರ್ ವಿಡೋ ಆರ್ ಡೈವೋರ್ಸ್ಡ್, ಅಂದರೆ ಇಲ್ಲಿ ಯಾರಾದರೂ ಇಲ್ಲಿ ಹೇಳಿರ್ತಕ್ಕಂಥ ವಿಡೋ ಆರ್ ಡೈವರ್ಸ್ಡ್ ವುಮೆನ್ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಅಂತ ಬೇಕಿದ್ದರೆ ಇಲ್ಲಿ ಎಸ್ ಅಂತ, ಅಪ್ಲಿಕೇಬಲ್ ಇದ್ದರೆ ಎಸ್ ಅಂತ ಕೊಡಿ. ನೆಕ್ಸ್ಟ್ ಹ್ಯಾವ್ ಯು ಅಪಿಯರ್ಡ್ CWE, CRP, RRB ಅರ್ಲಿಯರ್, ಮುಂಚೆ ಯಾವಾಗಾದರೂ ನೀವು RRB ಎಕ್ಸಾಮನ್ನು ಬರೆದಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಅದರ ಡೀಟೇಲ್ಸ್ ಹಾಕಬೇಕು. ನೆಕ್ಸ್ಟ್ ಗೆಳೆಯರೆ, ನ್ಯಾಷನಾಲಿಟಿ ಆರ್ ಸಿಟಿಜನ್ಶಿಪ್ ಅಂತ ಇದೆ, ಇಲ್ಲಿ ಇಂಡಿಯಾ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೇಟ್ ಆರ್ ಯುಟಿ ಫಾರ್ ವಿಚ್ ಯು ವಾಂಟ್ ಟು ಅಪ್ಲೈ ಅಂತ ಇದೆ, ಯಾವ ರಾಜ್ಯದವರು ಇರ್ತೀರಿ ಆ ರಾಜ್ಯದವರು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇಲ್ಲಿ ಸೆಂಟರ್ ಆಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಫರೆನ್ಸು, ನಿಮಗೆ ಯಾವ ಜಿಲ್ಲೆಗಳು ಬೇಕೋ ಆ ಜಿಲ್ಲೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಐ ಇಂಟೆಂಡ್ ಟು ಬ್ರಿಂಗ್ ದಿ ಫಾಲೋವಿಂಗ್ ID ವೆನ್ ಅಪಿಯರ್ ಫಾರ್ ದ ಎಕ್ಸಾಮಿನೇಷನ್. ನೀವು ಎಕ್ಸಾಮಿಗೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಯಾವ ID ಮೆನ್ಷನ್ ಮಾಡ್ತಿರಲ್ಲ ಆ IDನ ಹಾಕಬೇಕು. ಹಾಗೆಯೇ ID ನಂಬರನ್ನು ಕೆಳಗಡೆ ಫಿಲ್ ಮಾಡಬೇಕಿಲ್ಲಿ. ಕೈಂಡ್ಲಿ ಇಂಡಿಕೇಟ್ of a paper how would you like to be presented to. Now
ಅಂತ ಇದೆ. ನೀವು ಯಾವ ಲ್ಯಾಂಗ್ವೇಜ್ನಲ್ಲಿ ಬರೀತೀರಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸು. ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಬೇಕು. ನಿಮ್ಮದು 10ನೇ ತರಗತಿ ಅಂಕಪಟ್ಟಿಯಲ್ಲಿ ಯಾವ ಡೇಟ್ ಆಫ್ ಬರ್ತ್ ಇದೆ ಅದನ್ನೇ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಬಂದು ಇಲ್ಲಿ ಮೇಲ್ ಇದ್ದರೆ ಮೇಲು, ಫಿಮೇಲ್ ಇದ್ದರೆ ಫಿಮೇಲ್ ಹಾಕಿ. ನೆಕ್ಸ್ಟು ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕಿ, ಇಲ್ಲ ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಹಾಕಿ. ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಹಾಕಿ. ನೆಕ್ಸ್ಟು ಆಧಾರ್ ಕಾರ್ಡ್ ನಂಬರ್ ಹಾಕಿ, ಅದನ್ನು ಕನ್ಸ್ಟೆಂಟ್ ಟು ಆಧಾರ್ ವೆರಿಫಿಕೇಷನ್, ಅದನ್ನು ವೆರಿಫಿಕೇಷನ್ ಕೊಡಿ ಎಸ್ ಅಂತ ಕೊಟ್ಟು. ನೆಕ್ಸ್ಟು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಹಾಕಿ. ಡು ಯು ಹ್ಯಾವ್ ಟ್ವಿನ್ ಸಿಸ್ಟರ್ಸ್, ಅವ್ರು ಅಪ್ಲಿಕೇಬಲ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಅಲ್ಲಿ ಕೇಳಿರ್ತಕ್ಕಂಥ ಡೀಟೇಲ್ಸ್ ಕೆಳಗಡೆ ಕೇಳಿದ್ದಾರೆ ಇಲ್ಲಿ. ನೆಕ್ಸ್ಟ್ ಬಂದು ಫಾದರ್ ನೇಮ್ ಇದೆ ನೋಡಿ ಹಾಕಿ, ಮದರ್ ನೇಮ್ ಹಾಕಿ, ಸ್ಪೌಸ್ ನೇಮ್ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಬಿಡಿ, ಅದೇನು ಮ್ಯಾಂಡೇಟ್ರಿ ಅಲ್ಲ. ನೆಕ್ಸ್ಟ್ ಬಂದು ಅಡ್ರೆಸ್ ಹಾಕಿ, ನಿಮ್ಮದು ಅಡ್ರೆಸ್ಸು, ಸ್ಟೇಟು, ಡಿಸ್ಟಿಕ್ಕು, ಪಿನ್ ಕೋಡ್ ಹಾಕಿ. ಅನಂತರ ಅಡ್ರೆಸ್ ಸೇಮ್ ಇತ್ತಂತಂದರೆ ಈ ಕಾಲಮ್ನಲ್ಲಿ ಫಿಲ್ ಮಾಡಿ, ಅಂದರೆ ಟಿಕ್ ಮಾಡಿ. ಅಬೌವ್ ದ ಅಡ್ರೆಸ್ ಇಸ್ ಸೇಮ್ ಅಂತ ಇದ್ದರೆ ಅದನ್ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು GST ಅಡ್ರೆಸ್ ಅಂತ ಇದೆ, ಅದು ಯಾವ ಅಡ್ರೆಸ್ಗೆ ಹೋಗಬೇಕು ಅಂತ ಅನ್ನೋದಾದರೆ ಪರ್ಮನೆಂಟ್ ಅಡ್ರೆಸ್ ಅಥವಾ ಕರೆಸ್ಪಾಂಡ್ ಅಡ್ರೆಸ್, ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇದಿಷ್ಟಾದಮೇಲೆ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿ ಗೆಳೆಯರೆ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಹಾಕ್ಬೇಕಾಗುತ್ತೆ ನಾವು. ಇಲ್ಲಿ ಮೊದಲನೇದಾಗಿ ಯಾವ ಎಕ್ಸಾಮ್ ಪಾಸ್ ಆಗ್ಯಾವೆ ಅನ್ನೋದು, SSLC ಬೋರ್ಡು, ಯಾವ ಬೋರ್ಡು, KSEB ಅಂತ ಹಾಕ್ಕೊಳ್ಳೋದು. ಆನಂತರ ಡೇಟ್ ಆಫ್ ಪಾಸಿಂಗು, ನಂತರ ಪರ್ಸಂಟೇಜ್ ಹಾಕಬೇಕು. ಅದಾದ ನಂತರ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸ್ ಅಂತ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಡಿಗ್ರಿ ಬಂದು ಬೋರ್ಡ್ ಹಾಕಬೇಕು, ಯಾವ ಡಿಗ್ರಿ ಅಂತ ನೋಡ್ಕೋಬೇಕು, BA BCom ಅಂತ ನೋಡ್ಕೋಬೇಕು. ಅದಾದಮೇಲೆ ಅದು ಸಬ್ಜೆಕ್ಟ್ಸಿಂದ ಯಾವ ಬರ್ತಾವೆ ಅದನ್ನ ಹಾಕ್ಕೋಬೇಕು. ಅದೇ ರೀತಿ ಡೇಟ್ ಆಫ್ ಪಾಸಿಂಗು, ಅದ್ರ ಪರ್ಸಂಟೇಜು, ಆಮೇಲೆ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸ್ ಅನ್ನೋದು ಹಾಕ್ಕೋಬೇಕು. ನಂತರ ಬಂದು ಡು ಯು ಕಂಪ್ಯೂಟರ್ ನಾಲೆಡ್ಜ್ ಅಂತ ಇದೆ, ಅದನ್ನು ಎಸ್ ಅಂತ ಹಾಕಿ. ಆನಂತರ PS ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಅದರಲ್ಲಿ ನಿಮ್ಮದು ಯಾವ ಸರ್ಟಿಫಿಕೇಟ್ ಕೋರ್ಸ ಅಥವಾ ಡಿಪ್ಲೊಮಾ ಅಂತ ಅನ್ನೋದನ್ನು ಕೇಳ್ತೈತಿ. ಅದರ ನೀವು ಯಾವ್ದು ಕಲ್ತಿರಲ್ಲ ಅದನ್ನು ಮೆನ್ಷನ್ ಮಾಡಬೇಕು. ಇವಾಗ ಸರ್ಟಿಫಿಕೇಟ್ ಕೋರ್ಸ್ ಅನ್ನೋದನ್ನು ನಾನು ಸೆಲೆಕ್ಟ್ ಮಾಡ್ಕೊತಾನೆ. ನೆಕ್ಸ್ಟ್ ಬಂದು ವೆದರ್ ಲೋಕಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್, ಅಂದರೆ 8ನೇ ತರಗತಿ ಮೇಲ್ಗಡೆ ನೀವು ಕನ್ನಡ ಲ್ಯಾಂಗ್ವೇಜ್ ಲೋಕಲ್ ಲ್ಯಾಂಗ್ವೇಜ್ ಕಲ್ತೀರಾ ಅಂತ ಕೇಳ್ತೈತಿ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟು ಕೆಳಗಡೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ವರ್ಕ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸನ್ನು ಇಲ್ಲಿ ಕೇಳಿದ್ದಾರೆ ನೋಡಿ. ನೇಮ್ ಆಫ್ ದ ಎಂಪ್ಲಾಯರು, ಡೆಸಿಗ್ನೇಷನ್ನು, ಟೋಟಲ್ ಪೀರಿಯಡ್ ಆಫ್ ಸರ್ವಿಸು, ಅಂದ್ರೆ ಎಕ್ಸ್ಪೀರಿಯನ್ಸ್ ಲೆಟ್ರ್ ಬಗ್ಗೆ ಇದು ಇಲ್ಲಿ ಮೆನ್ಷನ್ ಮಾಡ್ಬೇಕು ನಾವು. ಆ್ಯಡ್ ಮೋರ್ ಅಂತ ಇದೆ, ನೀವು ಹೆಚ್ಚಿಗೆ ಎಕ್ಸ್ಪೀರಿಯನ್ಸಿಂದ ಏನಾರ ಆ್ಯಡ್ ಮಾಡಿದ್ರೆ ಮಾಡ್ಬೋದು. ನೆಕ್ಸ್ಟ್ ಬನ್ನಿ ಗೆಳೆಯರೆ ನೋಡೋಣ. ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅಂತ ಇದೆ, ಅದು SC ST ಹಾಕಿದರೆ ಅದು ಆಟೋಮೆಟಿಕ್ ಬಂದುಬಿಡುತ್ತೆ. ಅಲ್ಲಿ ಎಸ್ ಅಂತ ಕೊಡೋಕ್ಕೆ. ಯಾವುದಾದ್ರೂ ಕೋರ್ಟ್ ಕೇಸ್ ಇದ್ದರೆ ಎಸ್ ಇದ್ದರೆ ಎಸ್ ಕೊಡಿ, ಇಲ್ಲ ನೋ ಇದ್ದರೆ ನೋ ಕೊಡಿ. ಹಾಗೆಯೇ ನೆಕ್ಸ್ಟ್ ಬಂದು ಲ್ಯಾಂಗ್ವೇಜ್ ನೌನ್ ಅಂತ ಇದೆ,
ಇಲ್ಲಿ ಮೊದಲನೇದಾಗಿ ನಾ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊತಾನೆ. ನನಗೆ ಓದೋಕ್ಕೂ ಬರ್ತೈತಿ, ರೈಟಿಂಗು ಬರ್ತೈತಿ, ಸ್ಪೀಕು ಬರ್ತೈತಿ. ನೆಕ್ಸ್ಟ್ ಅದೇ ರೀತಿ ಹಿಂದಿ ಓದೋಕ್ಕೂ ಬರ್ತೈತಿ, ಬರೆಯೋಕ್ಕೂ ಬರ್ತೈತಿ, ಮಾತಾಡೋಕ್ಕೂ ಬರ್ತೈತಿ. ಅದೇ ರೀತಿ ಅದರ್ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕನ್ನಡ ಅಂತ ಮೆನ್ಷನ್ ಮಾಡಬೇಕು. ಅದು ಕೂಡ ಓದೋಕ್ಕೆ ಬರ್ತೈತಿ, ಬರೆಯೋಕ್ಕೆ ಬರ್ತೈತಿ, ಅದೇ ರೀತಿ ಮಾತಾಡೋಕ್ಕೆ ಬರ್ತೈತಿ ಅನ್ನೋದನ್ನು ನಾವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಎರರ್ ಯಾಕೆ ಬಂತಪ್ಪ ಅಂತಂದರೆ ಇಲ್ಲಿ ಅದರ್ ಲ್ಯಾಂಗ್ವೇಜ್ ಅದರ್ಸ್ ಅಂತ ಐತಲ್ಲ ಅಲ್ಲಿ ಕನ್ನಡ ಅಂತ ಮೆನ್ಷನ್ ಮಾಡ್ಕೋಬೇಕು ನಾನು. ಇವಾಗ ವ್ಯಾಲಿಡೇಟ್ ಕೊಟ್ಟು ನೆಕ್ಸ್ಟ್ ಸೇವ್ ಆ್ಯಂಡ್ ಬಟನನ್ನು ಕ್ಲಿಕ್ ಮಾಡಬೇಕು ಗೆಳೆಯರೆ. ಇದಾದ ನಂತರ ನಾವು ಹಾಕಿರ್ತಕ್ಕಂತಹ ಎಲ್ಲ ಅಪ್ಲಿಕೇಶನ್ನ ಪ್ರಿವ್ಯೂ ಆಗಿ ಒಂದು ಸರಿ ನೋಡ್ಕೋಬೋದು ಕರೆಕ್ಟ್ ಐತೆ ಇಲ್ಲ ಅಂತ ಅನ್ನೋ ಇನ್ಫಾರ್ಮೇಷನ್ನ. ಇಷ್ಟೆಲ್ಲ ಆದಮೇಲೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಗೆಳೆಯರೆ. ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಕೊಡಿ, ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ. ನೆಕ್ಸ್ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ. ಇಲ್ಲಿ ಲೆಫ್ಟ್ ಥಂಬ್ ಇಂಪ್ರೆಷನ್ನು ಸ್ಕ್ಯಾನ್ ಮಾಡಿರೋದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ನೋಟಿಫಿಕೇಷನ್ ಒಳಗೆ ಕೊಟ್ಟಿರ್ತಾರೋ ಅದನ್ನು ಅಪ್ಲೋಡ್ ಮಾಡಿ. ಅದೇ ರೀತಿ SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ. ನೆಕ್ಸ್ಟು ಕನ್ಫರ್ಮ್ ಕೊಡಿ. ಹ್ಯಾಂಡ್ ಡಿಕ್ಲರೇಷನ್ ಅದು ಐತಲ್ಲ ಆ ಬಾಕ್ಸಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿಜಿಲಾಕರ್ ನಾವು ಕೊಟ್ಟು ನೆಕ್ಸ್ಟ್ ಓಕೆ ಗೆಳೆಯರೆ. ಓಕೆ ಕೊಟ್ಟ ಮೇಲೆ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪೇಮೆಂಟ್ ಆಪ್ಷನ್ ಬರುತ್ತೆ. ಪೇಮೆಂಟು ನೀವು UPI ಮುಖಾಂತರ ಆದರೂ ಮಾಡ್ಕೋಬೋದು, ಅಲ್ಲಿ ಸ್ಕ್ಯಾನರ್ ಕೂಡ ಬರುತ್ತೆ, ಅದರ ಮುಖಾಂತರ ಪೇಮೆಂಟ್ ಮಾಡಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಪ್ರಿಂಟ್ ತೊಗೋಬೋದು. ಇದು ನಾನು ಎಜುಕೇಷ್ನಲ್ ಪರ್ಪಸ್ ಹೇಳ್ತಾ ಇರೋದ್ರಿಂದ ನಾ ಪೂರ್ತಿ ಅಪ್ಲಿಕೇಶನ್ ಹಾಕ್ತಾ ಇರೋದಿಲ್ಲ. ಹಾಗಾಗಿ ನೀವು ಅಪ್ಲಿಕೇಶನ್ ಪೇಮೆಂಟ್ ಮಾಡೋದ್ರ ಮುಖಾಂತರ ಸಬ್ಮಿಟ್ ಮಾಡಿ ಗೆಳೆಯರೆ. ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ನೀವು ಪ್ರಿಂಟ್ ಕೂಡ ತೊಗೋಬೋದು. ಪ್ರಿಂಟ್ ಯಾವಾಗ ತೊಗೊತಿರಲ್ಲ ಪೇಮೆಂಟ್ ಆದಮೇಲೆ ಆವಾಗ ಎಲ್ಲ ಅಪ್ಲಿಕೇಶನ್ ಸಕ್ಸಸ್ ಆಗೈತೆ ಅಂತ ಅರ್ಥ. ಇದು ಆಗಿತ್ತು ಗೆಳೆಯರೆ ಇವತ್ತಿನ ಮಾಹಿತಿ. ಇದು ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.